ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಉತ್ತರ ಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಇವತ್ತು ದೇಶವೇ ಕೊಂಡಾಡುವಂತ ಸಾಧನೆ ಮಾಡಿದ್ದಾರೆ. ಹಾ ಸ್ನೇಹಿತರೆ, ಅವಳ ಹೆಸರೇ ನ್ಯಾನ್ಸಿ ತ್ಯಾಗಿ. ಯುಪಿಯ ಬರಾನ್ವಾ ಅನ್ನುವ ಪುಟ್ಟ ಹಳ್ಳಿಯಿಂದ UPSC ಪ್ರಿಪರೇಷನ್ ಮಾಡೋಕೆ ಒಂದಿನ ಡೆಲ್ಲಿಗೆ ಬರ್ತಾಳೆ. ಆದ್ರೆ ಲಾಕ್ಡೌನ್ ಇಂದ ಅವಳ UPSC ಪ್ರಿಪರೇಷನ್ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಖಾಲಿ ಕೈಯಲ್ಲಿ ವಾಪಸ್ ಹಳ್ಳಿಗೆ ಹೋದ್ರೆ ಮರ್ಯಾದೆ ಇರಲ್ಲ ಅನ್ಕೊಂಡು ಸ್ವತಃ ತಾನೇ ತನ್ನ ಬಟ್ಟೆಗಳನ್ನ ಡಿಸೈನ್ ಮಾಡಿ ಫ್ಯಾಷನ್ ವಿಡಿಯೋಸ್ಗಳನ್ನ ಮಾಡೋದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವಳ ತೆಳುವಾದ ದೇಹ ಮತ್ತೆ ಬಟ್ಟೆಯನ್ನು ಕುರಿತು ಅವಳಿಗೆ ತುಂಬಾ ಹೇಟ್ ಸಿಗುತ್ತೆ. ಆದ್ರೆ ಇವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾನ್ಸಿ ತನ್ನ ಕೆಲಸವನ್ನ ಮುಂದುವರಿಸ್ತಾಳೆ. ಅವಳ ಹಾರ್ಡ್ ವರ್ಕ್ ಮತ್ತೆ ಪ್ಯಾಷನ್ ಅವಳನ್ನ ಒಂದಿನ ಫ್ರಾನ್ಸ್ನ ಕಾನ್ ಫಿಲ್ಮ್ ಫೆಸ್ಟಿವಲ್ ವರೆಗೂ ಕರ್ಕೊಂಡ್ಬರುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಈ ಫಿಲ್ಮ್ ಫೆಸ್ಟಿವಲ್ ನ ಇತಿಹಾಸದಲ್ಲಿ ಇನ್ಫ್ಲೂಯೆನ್ಸರ್ ಒಬ್ಬರು ತಮ್ಮ ಔಟ್ಫಿಟ್ ಅನ್ನ ತಾವೇ ಡಿಸೈನ್ ಮಾಡಿದ್ದು ಇದೇ ಮೊಟ್ಟ ಮೊದಲ ಬಾರಿ. ಇನ್ನೊಂದು ವಿಷಯ ಏನಂದ್ರೆ, ನಾನ್ಸಿಗೆ ಇಂಗ್ಲಿಷ್ ಬರೋದೇ ಇಲ್ಲ. ಹಾಗಾಗಿ ಅಲ್ಲಿನ ಇಂಟರ್ವ್ಯೂ ಅಲ್ಲಿ ಮನಸ್ಸು ಬಿಚ್ಚಿ ಹಿಂದಿ ಮಾತನಾಡೋದ್ರ ಮೂಲಕ ಜನರ ಮನಸ್ಸು ಸೆಳೆದಿದ್ದಾರೆ. What are you wearing today? अब क्या पहने